ಡಾಕ್ಟರ್ ಪ್ರಾಬ್ಲಮ್ಸು ಅದು ಇದು ಅಂತೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಮುಂಚೆ ನೀವು ಹೇಗಿದ್ದೀರಾ, ಲೈಫ್ ಹೇಗೆ ನೋಡ್ತಾ ಇದ್ದೀರಾ? ಖಂಡಿತ ತುಂಬ ಚೆನ್ನಾಗಿ ನಡೀತಾ ಇದೆ ಈಗಿನ ಜರ್ನಿ ಅಂತ ಏನು ಹೇಳ್ಬೋದು. ನಾನೇನು ಅಂದ್ಕೊಂಡಿದ್ದೆ ಒಂದು ಕಾಲಕ್ಕೆ ಮೊದಲು, ನಾನು ನನ್ನ ರಿಲೇಟಿವ್ಸು ನಮ್ಮ ಫ್ರೆಂಡ್ಸ್ ಥರನೇ ಒಂದು ಇಂಜಿನಿಯರಿಂಗ್ ಮಾಡಿಬಿಡ್ತೀನಿ, ನಾನು ಒಂದು ಫ್ಯಾಕ್ಟ್ರಿ ಏನಾರು ಹಾಕ್ಕೊಂಡ್ಬಿಡ್ತೀನಿ, ಏನೋ ಒಂದು ದೊಡ್ಡದು ಮಾಡಿ ಆಯಿತಾ ಒಂದು ದೊಡ್ಡ ಮನುಷ್ಯ ಆಗಿಬಿಡ್ತೀನಿ, ಈ ಥರ ಒಂದು ಯೋಚನೆಯನ್ನು ಇಟ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಆವಾಗೇನಾಯಿತು, ಆ ಕಾಲಕ್ಕೆಲ್ಲ ಫಸ್ಟ್ ಲಿಸ್ಟು, ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟ್ ಅಂತೇಳಿ ಮೆಡಿಕಲ್ ಮೂರನೇ ಲಿಸ್ಟಲ್ಲಿ ಬಂತು ನಂದು. ಮೆಡಿಕಲ್ಗೂ ಒಂದು ಸೀಟ್ ಸಿಕ್ಕಿದೆ ಅಂತ ಬಂತು. ಆವಾಗೆಲ್ಲ ವಿ ವರ್ ರೈಟಿಂಗ್ ಆಲ್ ದ ಥಿಂಗ್ಸ್. ಅದು ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಬರೀ ಮೆಡಿಕಲಿಗೆ ಮಾತ್ರ ಅಲ್ಲ, ಈಗ ಹೇಗೆ ಬರೀತಾರೆ ಆ ಥರ ಇರಲಿಲ್ಲ. ಸೊ ಆವಾಗೇನಾಯಿತು, ನಮ್ಮ ಫ್ಯಾಮಿಲಿಗಳಲ್ಲೆಲ್ಲ ಎಲ್ಲರಿಗೂ ನಮ್ಮ ರಿಲೇಟಿವ್ಸಲ್ಲಿ ಯಾರೂ ಡಾಕ್ಟ್ರ್ ಅನ್ನೋರು ಇಲ್ಲ ಆಯಿತಾ. ಸೊ ಅದಕ್ಕೆ ನೀನೊಬ್ಬನು ಡಾಕ್ಟ್ರ್ ಆಗಬೇಕು, ಮನೆ ಅಕ್ಕಪಕ್ಕದವರು, ರಿಲೇಟಿವ್ಸು, ಪಕ್ಕದ ಮನೆಯವರು ರಿಲೇಟಿವ್ಸು ಎಲ್ಲರೂ ಬಂದು ಅದೊಂಥರ ಇಡೀ ಒಂದು ಚಿಕ್ಕ ಊರಲ್ಲಿ ಎಲ್ಲರಿಂದ ಆಯಿತಾ ಮಾಡು ನೀನು ಇದನ್ನು ಅಂಥೇಳಿ. ಸೊ ಅಲ್ಲಿವರೆಗೂ ನಾನು ಯೋಚನೆ ಮಾಡಿರಲಿಲ್ಲ, ನಾನು ಒಬ್ಬನೇ ಡಾಕ್ಟ್ರ್ ಆಗಬೇಕು, ನಾನು ಈ ಥರ ಮಾಡಬೇಕು, ಏನೂ ಯೋಚನೆ ಇರಲಿಲ್ಲ. ಐ ವಾಸ್ ಜಸ್ಟ್ ಲೈಕ್ ಇಷ್ಟು ಮಾಡ್ಕೊಂಡು ಇಷ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಒಂದು ಸಾರಿ ಮೆಡಿಕಲ್ ಫೀಲ್ಡಿಗೆ ಇಳಿದ ಮೇಲೆ ಆವಾಗ ಒಂದು ಪೇಷಂಟ್ಸನ್ನು ನೋಡೋದಕ್ಕೆ ಶುರು ಮಾಡಿದ ಮೇಲೆ ಒಂದು ಫೈನಲ್ ಇಯರ್ ಹೊತ್ತಿಗೆ ಬರೋ ಹೊತ್ತಿಗೆ ಒಂದು ಅನುಭವ ಅಂತೇಳಿ ಒಂದು ಏನಾಗುತ್ತೆ, ಎಷ್ಟೋ ಸರಿ ಪೇಷಂಟ್ಸನ್ನು ನೋಡ್ತೀವಿ, ಪೇಷಂಟ್ಸಿನ ಒಂದು ಜರ್ನಿಯನ್ನು ನೋಡ್ತೀವಿ. ಈಗ ಇಟ್ ಈಸ್ ನಾಟ್ ಅಬೌಟ್ ಆಯಿತಾ, ಈಗ ಒಂದು ಮಷಿನ್ ಅಂದರೆ ನೀವು ರಿಪೇರಿ ಮಾಡಿ ಹೋದರೆ ಮುಗೀತು, ನಿಮಗೆ ಅದಕ್ಕೆ ಒಂದು ಯಾವುದೇ ರೀತಿ ಕನೆಕ್ಷನ್ ಇರೋದಿಲ್ಲ. ಏನೋ ನಿಮಗೆ ಐಪ್ಯಾಡ್ ಅಂದರೆ ಒಂಚೂರು ಜಾಸ್ತಿ ಪ್ರೀತಿ ಬರ್ಬೋದು ಹೊರತು ಇಟ್ ಈಸ್ ನಾಟ್ ಲೈಕ್ ಯು ಆರ್ ಕನೆಕ್ಟೆಡ್ ಟು ದಟ್ ಅದರ್ವೈಸ್. ಈಗ ಒಂದು ಪೇಷಂಟನ್ನು ನೋಡ್ತೀವಿ ಅಂತಂದಾಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನು ಇಂಟರ್ನ್ಶಿಪ್ ಮಾಡುವಾಗ ಅಂದರೆ MBBS ಮುಗಿಸಿ 1 ವರ್ಷ ಏನು ಇಂಟರ್ನ್ಶಿಪ್ ಅಂತ ಮಾಡ್ತೀವಿ. ಇಂಟರ್ನ್ಶಿಪ್ ಅಂದರೆ ಚಿಕ್ಕ ಡಾಕ್ಟ್ರು, ಸಣ್ಣ ಡಾಕ್ಟ್ರು, ನಾಟ್ ಲೈಕ್ ಯು ಆರ್ ಎ ಬಿಗ್ ಡಾಕ್ಟರ್ ಆಯಿತಾ. ಆವಾಗಿನ ಒಂದು ಎಕ್ಸಾಂಪಲು, ಒಬ್ಬ ಹೆಂಗಸು ಪಾಪ, ಅವ್ರಿಗೆ ನಾನು ಆವಾಗ ಸರ್ಜರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಜನರಲ್ ಸರ್ಜರಿನಲ್ಲಿ, ಆ್ಯಂಡ್ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ಸೊ ಆ ಹೆಂಗಸಿಗೆ ಹಾಸ್ಪಿಟ್ಲಲ್ಲಿ ಅವತ್ತು ಇಟ್ ವಾಸ್ ಬ್ರೇಕಿಂಗ್ ಬ್ಯಾಡ್ ನ್ಯೂಸ್. ಯಾರೋ ಹಳ್ಳಿಯಿಂದ ಬಂದಿದ್ದು ಹೆಂಗಸು ಪಾಪ, ಬ್ರೇಕಿಂಗ್ ಬ್ಯಾಡ್ ನ್ಯೂಸ್ ಅಂದರೆ ಅವತ್ತು ದೇ ವರ್ ಟೆಲ್ಲಿಂಗ್ ಹರ್ ದಟ್ ಇದು ಆಲ್ರೆಡಿ ಲಾಸ್ಟ್ ಸ್ಟೇಜಿಗೆ ಹೊರಟೋಗಿದೆ, ಈಗ ನಿಮಗೆ ಟ್ರೀಟ್ಮೆಂಟ್ಸ್ ಯಾವುದೇ ಮಾಡಿದ್ರೂ ಫಲಕಾರಿಯಾಗೋ ಚಾನ್ಸಸ್ ತುಂಬ ಕಡಿಮೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಸೊ ಆವಾಗ ದೊಡ್ಡ ಸರ್ಜನ್ ಬಂದರು, ನಮ್ಮ ಪ್ರೊಫೆಸರ್ ಬಂದರು, ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಆ ಹೆಂಗಸು ಶಿ ಬ್ರೋಕ್ ಡೌನ್, ಶಿ ವಾಸ್ ನಾಟ್ ಏಬಲ್ ಟು ಟಾಕ್ ಫರ್ದರ್. ಸೊ ತುಂಬ ಶಿ ವಾಸ್ ಇನ್ ಡಿಸ್ಟ್ರೆಸ್. ಸೊ ಆವಾಗೇನಾಯಿತು, ನಾನು ಅದಾದಮೇಲೆ ಒಂದು ಸ್ವಲ್ಪ ಮಾತಾಡಿ ಸಾಂತ್ವನ ಹೇಳಿ ಆವಾಗೇನಾಯಿತು, ಐ ಫೌಂಡ್ ಔಟ್ ದಟ್ ಶಿ ಡಿಂಟ್ ಹ್ಯಾವ್ ಮನಿ ಟು ಗೋ ಬ್ಯಾಕ್ ಅವ್ರ ಊರಿಗೆ. ಸೊ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಏನೋ ನಮ್ಮ ಮನೇಲೊಂದು ಊಟ ಹಾಕಿದ್ರು ನಮ್ಮಮ್ಮ. ಸೊ ದೆನ್ ವೆನ್ ಶಿ ವಾಸ್ ಅಬೌಟ್ ಟು ಗೋ ಹೋಮ್, ಸೊ ಹೊರಗಡೆ ಬಂದುಬಿಟ್ಟು ಆಯಿತಾ ಪ್ರೇಡ್ ಟು ಗಾಡ್ ಆ್ಯಂಡ್ ಟೋಲ್ಡ್ ದಟ್ ಆಯಿತಾ ನನ್ನ ಜೀವನ ಏನೇ ಆಗಲಿ, ಶಿ ವಾಸ್ ಸಮ್ 55 ಅನಿಸುತ್ತೆ, 55 ವರ್ಷದ ಹೆಂಗಸು. ಸೊ ಈ ಡಾಕ್ಟ್ರು ಚೆನ್ನಾಗಿ ಏಳಿಗೆ ಆಗಲಿ ಅಂತೇನೋ ಪಾಪ ಹೇಳಿ ಹೋಯಿತು ಹೆಂಗಸು ಆಯಿತಾ. ಆಮೇಲೆ ಬಿಕಾಸ್ ಇಂಟರ್ನ್ಶಿಪ್ ಅಂದರೆ ಇಟ್ಸ್ ಎ ವೆರಿ ಬ್ರೀಫ್ ಪೀರಿಯಡ್, ನೀವು 3 ತಿಂಗಳು ಅದು ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೋಗ್ತೀರಾ, ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೋಗ್ತೀರಾ. ಇಟ್ ಈಸ್ ಲೈಕ್ ಯು ಆರ್ ಗೆಟಿಂಗ್ ದ ಫ್ಲೇವರ್ಸ್ ಆಫ್ ಡಿಫ್ರೆಂಟ್ ಫೀಲ್ಡ್ಸ್. ಸೊ ದಟ್ ವಾಸ್ ದ ಚೇಂಜಿಂಗ್ ಮೊಮೆಂಟ್ ಫಾರ್ ಮೀ. ದಟ್ ವಾಸ್ ಲೈಕ್ ವಾವ್, ವಿ ಆರ್ ಅಂದರೆ ಅವತ್ತು ನಾನು ಆ ಹೆಂಗಸಿಗೆ ಏನೂ ಮಾಡಿಲ್ಲದೇ ಇರ್ಬೋದು, ಐ ಮೇ ನಾಟ್ ಹ್ಯಾವ್ ಡನ್ ಎನಿಥಿಂಗ್ ಫಾರ್ ದಟ್ ವುಮನ್, but that was the changing moment for me. I then thought that okay, now there is so much we can do for public, and it was a very satisfying kind of thing from that point, the way I started looking at it. ಅಲ್ಲಿವರೆಗೂ ಅಪ್ಪ ಅಮ್ಮ ಹೇಳಿದರೆ ಮಾಡಬೇಕು ಐ ವಾಸ್ ಡೂಯಿಂಗ್ ಇಟ್. ಯಾಕೆಂದರೆ ನನ್ನ ಅಪ್ಪ ಅಮ್ಮಂಗೆ ಬೇಜಾರು ಮಾಡಿಸ್ಬಾರ್ದು ಅಂತೇಳಿ ಐ ಹ್ಯಾಡ್ ಗಾನ್, ಇದ್ದಿದ್ದು ವಿಷಯ ಹೇಳ್ತೀನಿ. ಬಟ್ ಅಲ್ಲಿಂದ ಮುಂದಕ್ಕೆ ದ ಜರ್ನಿ ವಾಸ್ ಡಿಫ್ರೆಂಟ್. ಬಟ್ ಈವನ್ ಒನ್ಸ್ ಅದು ಮುಗಿಸಿ MS ಮಾಡಿದೆ, MS ಆರ್ಥೋಪೆಡಿಕ್ಸ್ ಮಂಗಳೂರಲ್ಲಿ ಮಾಡಿದೆ, KMCಯಲ್ಲಿ. ಅದು ಮಾಡಿದ ನಂತರ ಕೂಡ ದ ಪ್ಲ್ಯಾನ್ ವಾಸ್ ಆಯಿತು, ನಮ್ಮ ದೇಶಕ್ಕೆ ನಮ್ಮ ಜನಗಳಿಗೆ ಹೆಲ್ಪ್ ಮಾಡಬೇಕು, ಮುಂದಕ್ಕೆ ಇದು ಮಾಡ್ಕೊಳ್ಳೋಣ, ದಿಸ್ ಈಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ಟು ಡೂ. ಆದರೆ ಒಂದು ಭಯ ಇತ್ತು, ಯಾಕೆಂದರೆ ಐ ವಾಸ್ ಪೆನಿಲೆಸ್, ದುಡ್ಡಿರಲಿಲ್ಲ, ಕಾಸಿರಲಿಲ್ಲ ಕೈಯಲ್ಲಿ, ಬಿಕಾಸ್ ಏನೋ ಗೌರ್ಮೆಂಟ್ ಸೀಟ್ ಸಿಕ್ಕು ಓದ್ಕೊಂಡು ಮುಂದಕ್ಕೆ ಬಂದಿದ್ದು. ಸೊ ತುಂಬ ಕಷ್ಟ, ಒಂದು ಲೋಯರ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್, ನಿಮ್ಮ ತಂದೆ ಪ್ರೈಮರಿ ಸ್ಕೂಲ್ ಟೀಚರು, ಅಮ್ಮ ಹೋಮ್ ಮೇಕರು. ಹೌದು. ಸೊ ಆವಾಗೇನಾಯಿತು, ನನಗೆ ಒಂದು ಚಿಂತೆ ಏನಿತ್ತಂದರೆ, ಈಗ ನಾನು ದುಡ್ಡು ಅಂಥೇಳಿ ಏನೂ ಇಲ್ಲ ಅಂದರೆ, ನನಗೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ, ಆ ರೀತಿ ಇದ್ದರೆ ನಾನು ಆ ಒಂದು ಇದಕ್ಕೋಸ್ಕರ ಅಂದರೆ ದುಡ್ಡು ಮಾಡೋದಕ್ಕೋಸ್ಕರ ಐ ಶುಡಂಟ್ ಬಿ ಇನ್ ಎ ಪಾಯಿಂಟ್ ವೇರ್ ಐ ವಿಲ್ ಡೂ ಸಮ್ ಅನ್ಎಥಿಕಲ್ ಸ್ಟಫ್ ಅನ್ನೋ ಒಂದು ಭಯ, ಚಿಂತೆ ವಾಸ್ ದ ಬಿಗ್ಗೆಸ್ಟ್ ಥಿಂಗ್.
ಸೊ ಆವಾಗ ಅದಕ್ಕೆ ಏನು ಯೋಚನೆ ಮಾಡಿದೆ, ಆಯ್ತಪ್ಪ ಇಲ್ಲ ಒಂದು ಕೆಲಸ ಮಾಡೋಣ, ಇಂಗ್ಲೆಂಡಿಗೆ ಹೋಗ್ಬಿಡೋಣ, ಒಂದು ಆಯಿತಾ 4-5 ವರ್ಷ ಎಷ್ಟಾಗುತ್ತೆ ಅಷ್ಟು ದುಡ್ಡು ಮಾಡ್ಕೊಂಬರೋಣ, ನಾ ಕಾಸು ಮಾಡ್ಕೊಂಬಂದರೆ ಆವಾಗ ಅಟ್ಲೀಸ್ಟ್ ಮೈ ಡೈಲಿ ಫಾರ್ ಮೈ ಫ್ಯಾಮಿಲಿ ಒಂದು ಬ್ಯಾಕಪ್ ಅಂತ ಇದ್ದರೆ then I don't have to worry about everything and I can do what I want to in terms of how I treat my patients ಅನ್ನೋ ಒಂದು ಕಾರಣಕ್ಕೆ ಹೊರಟೋಗಿದ್ದೆ. ಅದು ಆಮೇಲೆ ಉದ್ದ ಎಳ್ಕೊಂಡು ಹೋಯ್ತು, ಅದು 14 ವರ್ಷ ಆಯಿತು ವಾಪಸ್ ಬರೋ ಹೊತ್ತಿಗೆ. instead of 5 it became 14. But even when we came back, lot of people had that question, ಏನಕ್ಕೆ ವಾಪಸ್ ಬಂದ್ರಿ, why did you come back? ಅಲ್ಲೇ ಸೆಟ್ಲ್ ಆಗ್ಬೋದಾಗಿತ್ತಲ್ವ, ಇಷ್ಟು ಕಂಫರ್ಟಬಲ್ ಲೈಫ್ ಯಾಕೆ ಬಿಟ್ಟು ಬಂದ್ರಿ? ಎಲ್ಲರೂ ಅದೊಂದು ಸಹಜ ಪ್ರಶ್ನೆ. ನನ್ನನ್ನು ಮೀಟ್ ಮಾಡಿದ ನನ್ನ ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರೋ ಪರಿಚಯ ಇಲ್ದಿರೋರು ಆಗಿರ್ಬೋದು, ಅದೊಂದು ಪ್ರಶ್ನೆ ಜನಕ್ಕೆ ಕಾಡುತ್ತೆ. ಇವರು ಅಲ್ಲಿ ಇಷ್ಟು ಕಂಫರ್ಟಬಲ್ ಇದ್ದರೆ ಯಾಕೆ ವಾಪಸ್ ಬರಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಜನಕ್ಕೆ ಬರುತ್ತೆ. ಸೊ ನಾವು ಬರಬೇಕಾದ್ರೆ ದೇರ್ ವರ್ ಲಾಟ್ ಆಫ್ ಥಿಂಗ್ಸ್, ಆಯಿತಾ. ಒಂದು ನಮ್ಮ ಫಾದರ್ನ ನೋಡ್ಕೊಳ್ಬೇಕು, ಅವರೊಬ್ಬರೇ ಆಗಿದ್ದರು ಅನ್ನೋದೊಂದು ಮೊದಲಿಂದನೂ ಅದೊಂದು ಪ್ಲ್ಯಾನ್ ಇತ್ತು. ಅದೊಂದು ಒಂದನೇದಾಯಿತು. ಎರಡನೇದಾಗಿ ನನ್ನ ಮಕ್ಕಳಿಗೆ ಒಂದು ಇಂಡಿಯನ್ನೆಸ್ ಕೊಡಬೇಕು, ಆಯಿತಾ, ನಮ್ಮ ದೇಶದೊಂದು ಕಲ್ಚರು ಇದು ಕೊಡಬೇಕು ಅನ್ನೋದೊಂದು ಹಂಬಲ ಇತ್ತು. ಮೂರನೇದು, ಮೋಸ್ಟ್ ಆಫ್ ದ ಪೀಪಲ್ ನಂಬಲ್ಲ ಹೇಳಿದರೆ, ಬಟ್ ನಮ್ಮ ದೇಶಕ್ಕೆ ನಾನು ಏನಾದ್ರು ಮಾಡಬೇಕು. ಅದು ಕೂಡ ನನಗೆ ಫ್ರೀ ಸೀಟ್ ಕೊಟ್ಟಾಗ ನಮ್ಮ ದೇಶ, ಈಗ ನಾನೇನೋ ಡೊನೇಷನ್ ಕೊಟ್ಟು ತೊಗೊಂಡು ಆಯಿತಾ, ಆಗ ಎನಿವೆ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ರೆ ದುಡ್ಡು ವಾಪಸ್ ತೊಗೊಳಕ್ಕೆ ನಾನು ಐ ವಿಲ್ ಅರ್ನ್ ವೇರ್ ಎವರ್ ಐ ವಾಂಟ್ ಅಂತೇಳಿ. ಬಟ್ ನಮ್ಮ ದೇಶ ಈ ಥರ ಫ್ರೀ ಸೀಟ್ ಕೊಟ್ಟಾಗ ನಾನು ಅದಕ್ಕೆ ಒಂದು ಏನಾದ್ರು ವಾಪಸ್ ನಮ್ಮ ದೇಶಕ್ಕೆ ಕೊಡಬೇಕು ಅನ್ನೋದೊಂದು, ಅದು ಯಾವಾಗಲೂ ದಟ್ ವಾಸ್ ದೇರ್ ಇನ್ ದ ಬ್ಯಾಕ್ ಆಫ್ ಮೈಂಡ್. ಸರಿ. ಸೊ ಇದೆಲ್ಲ ರೀಸನ್ಸ್ ಇಟ್ಕೊಂಡು ವಾಪಸ್ ಬಂದು ಸೆಟ್ಲ್ ಆದ್ವಿ.